ಈ ಬಾರಿಯ ಕನ್ನಡದ ಬಿಗ್ ಬಾಸ್ನಲ್ಲಿ ದಿನಕ್ಕೊಂದು ತಿರುವು ಊಹಿಸಲಾಗದ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಬಿಗ್ ಬಾಸ್ ಮನೆ ಈಗ ಸಖತ್ ವೈಲೆಂಟ್ ಆಗಿದೆ. ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬಂದ ಸ್ಪರ್ಧಿಗಳು ಟಾಸ್ಕ್ಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಬಿಗ್ ಬಾಸ್ ಗೇಮ್ನಲ್ಲಿ ಸ್ಪರ್ಧಿಗಳನ್ನು 2 ತಂಡಗಳನ್ನಾಗಿ ವಿಂಗಡಿಸಿ 2 ಟಿವಿ ಚಾನೆಲ್ಗಳನ್ನು ಮುನ್ನಡೆಸುವ ಜವಾಬ್ದಾರಿ ನೀಡಲಾಗಿದೆ. ಅಂತೆಯೇ ನಿನ್ನೆಯಿಂದ ಬಿಗ್ ಬಾಸ್ ಮನೆ 2 ಟಿವಿ ವಾಹಿನಿಯಾಗಿ ಪರಿವರ್ತನೆಗೊಂಡಿದೆ. ಅಂತೆಯೇ ಟಿವಿ ವಾಹಿನಿಯ ಎದುರಾಳಿ ಸ್ಪರ್ಧಿಗಳಿಗೆ ಟಾಸ್ಕ್ ನೀಡಲಾಗುತ್ತಿದೆ. ಶಿಶಿರ್ ಗೆಳತಿ ಐಶ್ವರ್ಯಗೆ 3 ಹಾಗಲಕಾಯಿ ತಿನ್ನುವಂತೆ ಕೇಳಿಕೊಂಡಿದ್ದಾರೆ. ಅದೇ ರೀತಿ ಗೌತಮಿಗೆ ರಜತ್ 2 ಹಸಿಮೆಣಸಿನಕಾಯಿ ತಿನ್ನುವ ಟಾಸ್ಕ್ ನೀಡಿದ್ದಾರೆ. ಅಲ್ಲದೆ ರಜತ್ಗೆ ಉಗ್ರಂ ಮಂಜು ತನ್ನ ತಲೆ ಕೂದಲು ಬೋಳಿಸಿಕೊಳ್ಳುವಂತೆ ಹೇಳಿದ್ದಾರೆ. ಅದಕ್ಕೆ ರಜತ್ ಓಕೆ ಎಂದು ತಮ್ಮ ಕೂದಲನ್ನು ಟ್ರಿಮ್ ಮಾಡಿಸಿಕೊಂಡಿದ್ದಾರೆ. ಇನ್ನು ಈ ಟಾಸ್ಕ್ ಕಳೆದ ಸೀಸನ್ 10ರಲ್ಲೂ ಮಾಡಿಸಲಾಗಿತ್ತು. ಕಳೆದ ಸೀಸನ್ನಲ್ಲಿ ಕಾರ್ತಿಕ್ ಹಾಗೂ ತುಕಾಲಿ ಸಂತೋಷ್ ಅವರು ಇದೇ ಟಾಸ್ಕ್ ನಿಮಿತ್ತ ತಮ್ಮ ತಲೆಯನ್ನ ಬೋಳಿಸಿಕೊಂಡಿದ್ರು. ತಲೆಯನ್ನ ಬೋಳಿಸಿಕೊಂಡ ಮೇಲೆ ಕಾರ್ತಿಕ್ ಮಹೇಶ್ಗೆ ಅದೃಷ್ಟ ಕುಲಾಯಿಸಿತ್ತು. ಈ ಬಾರಿಯ ಟಾಸ್ಕ್ನಲ್ಲೂ ರಜತ್ ಕಾರ್ತಿಕ್ ಮಹೇಶ್ ಅವರಂತೆ ತಲೆ ಬೋಳಿಸಿಕೊಂಡಿದ್ದಾರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದ ರಜತ್ಗೂ ಕೂಡ ಅದೃಷ್ಟ ಒಲಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ.